ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪೇಂಟಿಂಗ್ ಜೊತೆಗೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಸೊ ಅದನ್ನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ 5 ನಿಮಿಷದಲ್ಲಿ ಪ್ರಿಪೇರ್ ಮಾಡುವಂಥ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ನಾನು ನಿಮಗೆ ವೆಜ್ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥದ್ದು. ನಮ್ಮ ಇಂಡಿಯಾದಲ್ಲಾದರೆ ನಾವು ಇಡ್ಲಿ, ದೋಸೆ, ಉಪ್ಪಿಟ್ಟು, ವಡೆ ಈ ಥರನೇ ತಿಂತಾ ಇರ್ತೀವಿ. ಆದರೆ ಇಲ್ಲಿ ಜಾಸ್ತಿ ಜನ ಯೂಸ್ ಮಾಡೋದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್. ಸೊ ಇದು ತುಂಬಾ ಬಳಕೆ ಆಗುವಂಥದ್ದು. ಬನ್ನಿ, ತಡ ಮಾಡೋದು ಬೇಡ, ಇವಾಗಲೇ ಸ್ಟಾರ್ಟ್ ಮಾಡೋಣ. ಇವಾಗ ವಿಡಿಯೋ ಡಿಸ್ಪ್ಲೇ ಮಾಡ್ತೀನಿ, ಏನೆಲ್ಲ ಬೇಕಾಗುತ್ತೆ, ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಹೋಗಿ ನೋಡ್ಕೊಬನ್ನಿ. ಸ್ಯಾಂಡ್ವಿಚ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಅವಕಾಡೋ ಸ್ಪ್ರೇ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಇಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಇದು ಆಪ್ಷನ್, ನಿಮಗೆ ವೀಟ್ ಬ್ರೆಡ್ ಬೇಕು ಅಂದ್ರೂ ತೊಗೋಬೋದು, ಇಲ್ಲ ಬೇರೆ ಫ್ಲೇವರ್ ಬ್ರೆಡ್ ಬೇಕಿದ್ರೂ ತೊಗೋಬೋದು. ಸೊ ಸ್ಟಫಿಂಗ್ ಮಾಡೋದಕ್ಕೆ ಇಲ್ಲಿ ಪೆಪ್ಪರ್ ಜಾಕ್ ಚೀಸ್ ತೊಗೊಂಡಿದ್ದೀನಿ. ಹಾಗೆ ಅವಕಾಡೋ, ಇದು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ನೀವು ಬೇಕಿದ್ರೆ ಫ್ರೆಶ್ ಅವಕಾಡೋನ ಚಿಕ್ಕ ಚಿಕ್ಕದಾಗಿ ಪೀಸ್ ರೀತಿಯಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ರ್ಯಾಂಚ್ ಕೆಚಪ್, ನಾನಿಲ್ಲಿ ಟೊಮೊಟೊ ಮತ್ತು ಆನಿಯನ್ನ ಈ ರೀತಿ ಸ್ಲೈಸ್ ರೀತಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಸ್ಯಾಂಡ್ವಿಚ್ ಮಾಡೋದಕ್ಕೆ ಇಷ್ಟೇ ಐಟಮ್ ಬೇಕಾಗಿರೋದು. ನಿಮ್ಗೆ ಬೇಕು ಅಂದರೆ ನೀವು ಬೆಣ್ಣೆ ಕೂಡ ಅಪ್ಲೈ ಮಾಡ್ಬೋದು ಬ್ರೆಡ್ಗೆ. ನಾನಿವತ್ತು ಅಪ್ಲೈ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಮಾಡೋದು. ಮೊದಲಿಗೆ ನಾನು ಟೊಮೊಟೊ ಕೆಚಪ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ರ್ಯಾಂಚ್ ಬದಲು ಮಿಂಟ್ ಚಟ್ನಿ ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ಅವಕಾಡೋ, ನೆಕ್ಸ್ಟು ಚೀಸ್, ಪೆಪ್ಪರ್ ಜಾಕ್. ಇದು ತುಂಬಾ ಚೆನ್ನಾಗಿರುತ್ತೆ ಚೀಸ್, ನನಗೆ ತುಂಬಾ ಇಷ್ಟ ಇದು. ಸೊ ನೆಕ್ಸ್ಟು ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಇದ್ರ ಮೇಲೆ ಪ್ಲೇಸ್ ಮಾಡೋಣ. ಟೊಮೊಟೊ, ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಮತ್ತೆ ಚೀಸ್. ಒಂದು ಲೇಯರ್ ರೆಡಿ ಆಗಿದೆ. ಇದನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ನಾವು ಇನ್ನೊಂದು ಸೈಡ್ ಬ್ರೆಡ್ಗೂ ಎಲ್ಲ ಸಾಸ್ನ ಅಪ್ಲೈ ಮಾಡೋಣ. ಇದನ್ನು ಈ ರೀತಿ ಕ್ಲೋಸ್ ಮಾಡೋಣ. ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದೆ, ಇದನ್ನು ನಾನು ಅಮೆಝಾನಿಂದ ತೊಗೊಂಡಿದ್ದು. ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಇವಾಗ ಬಿಸಿ ಆಗ್ತಾ ಇದೆ. ನಾವು ಜಸ್ಟು ಸ್ವಿಚ್ಚಿಗೆ ಕನೆಕ್ಟ್ ಮಾಡಿದ್ರೆ ಸಾಕು, ಇದು ಒಂದು 10-20 ಸೆಕೆಂಡ್ ಒಳಗೇ ಬಿಸಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಅವಕಾಡೋ ಸ್ಪ್ರೇ ಅಪ್ಲೈ ಮಾಡೋಣ. ಕ್ಲೋಸ್ ಮಾಡೋಣ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ನೀವು ಇದನ್ನು ತವಾದಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಇದು ರೆಡಿ ಆಗಿದೆ. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ, ತುಂಬಾ ಈಸಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ನೀವು ಸಂಜೆ ಟೈಮ್ ಟೀ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ನೀವು ಕ್ವಿಕ್ಕಾಗಿ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಇದು ಈಸಿ, ನೀವು ಪ್ಯಾಕ್ ಮಾಡಿಕೊಂಡು ಕೂಡ ಹೋಗ್ಬೋದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ.
ಬನ್ನಿ ಇವಾಗ ನಾನು ಹೊಸ ಟಾಪ್ ಕಲೆಕ್ಷನ್ ತೋರಿಸ್ತೀನಿ. ಜೊತೆಗೆ ನನ್ನ ಫೇವ್ರೆಟ್ ಶೂ ಸಿಕ್ಕಿದೆ ನನಗೆ, ಎಷ್ಟೊಂದು ದಿನದಿಂದ ಹುಡುಕ್ತಾ ಇದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಈ ಬೇಬಿ ಪಿಂಕಿಶ್ ಅಂದರೆ ತುಂಬಾ ಬ್ಲಷ್ ಕಲರ್ ಇದೆ. ಸೊ ಇದನ್ನು ಚೂಸ್ ಮಾಡಿದ್ದೀನಿ. ಇದರಲ್ಲಿ ನೆಟ್ಟೆಡ್ ವರ್ಕ್ ಇದೆ, ನನಗೆ ಅದು ತುಂಬಾ ಇಷ್ಟ ಆಯಿತು ಈ ಟಾಪಲ್ಲಿ. ಹಾಗೆ ಫುಲ್ ಸ್ಲೀವ್ ಕೂಡ ಇದೆ, ತುಂಬಾ ಸ್ಮೂತಾಗಿದೆ. ಇವಾಗ ವಿಂಟರ್ ಟೈಮಲ್ಲೆಲ್ಲ ಇದು ಹಾಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿದೆ. ಹಾಗೆ ಇನ್ನೊಂದು ಟೀ ಶರ್ಟ್ ಬಂದು US ಪೋಲೋ, ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಪಿಂಕ್ ಮತ್ತು ಪ್ಯಾರಟ್ ಗ್ರೀನ್ ಕಲರ್ ಹಾಗೆ ಗ್ರೇ ಕಲರ್ ಮಿಕ್ಸ್ ಕಾಂಬಿನೇಷನ್ ಇದೆ. ಇದನ್ನು ನಾನು ಟ್ರೈ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ಆದ್ರೂ ನನಗೆ ಈ ಥರ ಕಲರ್ ಕಾಂಬಿನೇಷನಲ್ಲಿ ಇರಲಿಲ್ಲ. ಇನ್ನೊಂದು ನಮ್ಮ ಇಂಡಿಯಾದಲ್ಲಾದರೆ ತುಂಬ ಚೆನ್ನಾಗಿ ವರ್ಕ್ ಇರೋವಂಥದ್ದು, ಹಾಗೆ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ. ಇಲ್ಲಿ ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು ಬ್ಲ್ಯಾಕ್, ಗ್ರೇ ಹಾಗೆ ಲೈಟ್ ಕಲರ್ಸ್. ಹಾಗಾಗಿ ನಮಗೆ ಈ ಥರ ಕಲರ್ ಕಾಂಬಿನೇಷನಲ್ಲಿ ಸಿಗೋದು ತುಂಬಾ ರೇರ್. ನಿಮಗೂ ಕೂಡ ಈ ಕಲರ್ ಕಾಂಬಿನೇಷನ್ ಈ ಟೀ ಶರ್ಟ್ ಇಷ್ಟ ಆಗಿದೆಯಾ ಅಂತ ನನಗೆ ತಿಳಿಸಿ. ಹಾಗೆ ನೆಕ್ಸ್ಟ್ ಒನ್ ಬಂದು ಇದು ಗ್ರೇ ಕಲರ್ ಅಲ್ಲಿ ಇದೆ, ತುಂಬಾನೇ ಸ್ಮೂತ್ ಆಗಿದೆ. ಟಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ನಾನು ನಿಮ್ಗೆ ಏನೆಲ್ಲ ಈ 3 ಟಾಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ JCPenney ಅಂತ ಶಾಪ್ ಇದೆ, ಅಲ್ಲಿಂದ ನಾನು ತಗೊಂಡಿದ್ದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಆದರೆ ಬಟ್ಟೆ ವೈಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ತುಂಬ ದಿನದಿಂದ ಈ ಥರದ್ರಲ್ಲಿ ತಗೋಬೇಕು ಅಂತ ಇಷ್ಟ ಆಯಿತು. ಇದು ಸ್ಲೀವ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರ ಇಲ್ಲಿ ಜಾಸ್ತಿನೇ ಓಪನ್ ಇದೆ, ಹಾಗೆ ಇದು ಸ್ಲೀವ್ ಕೂಡ ತುಂಬ ಶಾರ್ಟ್ ಆಗಿದೆ. ಬಂದು ಜಾಕೆಟ್, ಇದು ಬ್ರ್ಯಾಂಡ್ ಬಂದು ಟಾಮಿ ಹಿಲ್ಫಿಗರ್. ಇದನ್ನ ನಾನು ಕಾಸ್ಕೋದಲ್ಲಿ ತಗೊಂಡಿದ್ದು, ಆಲ್ರೆಡಿ ನೀವು ನೋಡಿರ್ಬೋದು. ನಿಮ್ಮ ಜೊತೆ ನಾನು ಶಾಪಿಂಗ್ ಮಾಡಿದ್ದೀನಿ. ಇದು ಬಂದು ಬ್ಲೂ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಇರೋವಂಥದ್ದು. ನನಗೆ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ನನಗೆ ಸೈಜು XS ಬೇಕಿತ್ತು, ಕಾಸ್ಕೋದಲ್ಲಿ XS ಸಿಗೋದು ತುಂಬಾ ಕಷ್ಟ. ಇದು ಸ್ಮಾಲ್ ಇದೆ, ಬಟ್ ಇಲ್ಲಿ ಸ್ವಲ್ಪ ತುಂಬಾ ಚಳಿ ಇರೋ ಟೈಮಲ್ಲೆಲ್ಲ ಇದು ಯೂಸ್ ಆಗುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನು ಅಷ್ಟೇ ಟ್ರಾವೆಲ್ ಪ್ಯಾಕ್ ಮಾಡುವಂಥ ಜಾಕೆಟ್. ಇದು ನೋಡಿ ಈ ಥರ ಬ್ಯಾಗ್ ಇದೆ, ಇದರೊಳಗಡೆ ಇದು ಫುಲ್ ಜಾಕೆಟ್ನ ನಾವು ಇಟ್ಕೋಬೋದು. ಸ್ಪೇಸ್ ಕೂಡ ಆಕ್ಯುಪೈ ಆಗೋದಿಲ್ಲ ಜಾಸ್ತಿ. ನೀವು ಕೂಡ ಈ ಜಾಕೆಟ್ ತಗೋಬೇಕು ಅಂತಂದರೆ ಕಾಸ್ಕೋದಲ್ಲಿ ಈಗಲೂ ಕೂಡ ಅವೈಲಬಲ್ ಇದೆ. ನೀವು ಯಾರೆಲ್ಲ ಇಲ್ಲಿದ್ದೀರಾ ನೀವು ಹೋಗಿ ತಗೋಬೋದು. ಶೂ ತೊಗೊಂಡಿದ್ದೀನಿ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಇದನ್ನು ನಾನು ಸ್ಕೆಚಸಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ನನಗೆ ಈ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ನಾನು ಯಾವಾಗಲೂ ನೈಕಿಯಲ್ಲಿ ತೊಗೊತಾ ಇದ್ದೆ, ಇದು ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ನ ಟ್ರೈ ಮಾಡ್ತಾ ಇರೋದು. ನನ್ನ ಕಾಲು ಸ್ವಲ್ಪ ಚಿಕ್ಕದಾಗಿದೆ, ಸೊ ಹಾಗಾಗಿ ನನಗೆ ಈ ಥರ ಸ್ವಲ್ಪ ಜಾಸ್ತಿ ಫ್ಲ್ಯಾಟಲ್ಲಿದ್ರೇ ಇಷ್ಟ ಫಿನಿಶಿಂಗು. ನನಗೆ ಈ ಲುಕ್ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನೊಂದು ಇದು ತುಂಬ ಫ್ಲೆಕ್ಸಿಬಲ್ ಆಗಿದೆ, ಹಾಕ್ಕೊಳೋದಕ್ಕೂ ಕೂಡ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಈಸಿಯಾಗಿ. ಸೊ ನನಗೆ ಇದು ತುಂಬ ಟೈಟಾಗಿ ಕಂಫರ್ಟಬಲಾಗಿ ಕೂರುತ್ತೆ. ಹಾಗೆ ಒಳಗಡೆ ತುಂಬಾ ಸ್ಮೂತಾಗಿದೆ. ಲೇಸ್ ರೀತಿ ಕಟ್ಟೋ ಥರ ಏನೂ ಇಲ್ಲ, ಆದರೆ ಡಿಸೈನ್ ಮಾಡಿರೋದು ಅವರು ಲೇಸ್ ರೀತಿಯೇ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಪ್ಯಾಂಡ್ ಆಗೋ ರೀತಿಲಿ ರಬ್ಬರ್ ಬ್ಯಾಂಡ್ಸ್ ಥರ ಟೈ ಮಾಡಿದ್ದಾರೆ. ಸೊ ಅದು ಲುಕ್ ವೈಸೂ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ಶೂ ತೊಗೊಂಡಿದ್ದೀನಿ, ಇದು ಬಂದು ಗೋಲ್ಡನ್ ಕಲರಲ್ಲಿದೆ. ತುಂಬಾ ಕಂಫರ್ಟಬಲ್ ಆಗಿದೆ ಇದು ಕೂಡ. ಹಾಗೆ ಸ್ಟ್ರೆಚ್ ಆಗುತ್ತೆ ಕೂಡ ನೋಡಿ, ನಮ್ಮ ಲೆಗ್ಗಿಗೆ ತುಂಬ ಕಂಫರ್ಟಬಲಾಗಿ ಕೂರುತ್ತೆ. ಪಾರ್ಟೀಸ್ಗೆಲ್ಲ ವೇರ್ ಮಾಡೋ ಥರ ಇದೆ ಇದು. ಎಕ್ಸ್ಪೆಷಲಿ ನಾವೇನಾದರೂ ಶಾರ್ಟ್ ಡ್ರೆಸ್ಸಸ್ ಹಾಕಿದರೆ ನಮಗೆ ಕಂಫರ್ಟಬಲ್ ಆಗಿರೋ ಸ್ಲಿಪ್ಪರ್ ಹಾಕಬೇಕು ಅಂತಂದರೆ ಈ ಥರದ್ದು ಶೂ ಸೂಟ್ ಆಗುತ್ತೆ. ನಾನು ಈ ಶೂನ JCPenney ಅಂತ ಸ್ಟೋರ್ ಇದೆ, ಅಲ್ಲಿ ತೊಗೊಂಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ಈ ಪ್ರಾಡಕ್ಟ್ಸ್ನೆಲ್ಲ ನನ್ನ ಸ್ಟೋರಲ್ಲೇ ಶಾಪ್ ಮಾಡಿದ್ದು. ಆದಷ್ಟು ನಾನು ಲಿಂಕ್ ಹುಡುಕಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ಚಪ್ಪಲ್ ಬಂದು ನನಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಈ ಥರ. ಇಲ್ಲಿ ಡಿಸೈನ್ ಸಿಗೋದೇನು ಅಷ್ಟು ಪ್ರಾಬ್ಲಮ್ ಆಗಲ್ಲ, ಎಷ್ಟೊಂದು ಥರ ಡಿಸೈನ್ ಇರುತ್ತೆ, ನೋಡೋದಕ್ಕೆ ತುಂಬಾ ಪ್ರಿಟಿಯಾಗಿರೋವು ಇರ್ತವೆ. ಆದರೆ ನನ್ನ ಸೈಜ್ ಸಿಗೋದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನನಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಲ್ಲ, ಇಲ್ಲ ಲೂಸ್ ಆಗ್ತಾ ಇರುತ್ತೆ, ಟೈಟ್ ಆಗ್ತಾ ಇರುತ್ತೆ, ಇಲ್ಲ ಸ್ವಲ್ಪ ದೊಡ್ಡದಾಗ್ತಾ ಇರುತ್ತೆ, ಜಾಸ್ತಿ ಒಂಥರ ಅಗಲ ಇರುತ್ತೆ. ಆ ಥರ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿತ್ತು.
ಆದರೆ ಈ ಸಲ ನನಗೆ ಪರ್ಫೆಕ್ಟಾಗಿ ನನಗೆ ಇಷ್ಟ ಆಗೋ ಥರದ್ರಲ್ಲಿ ಡಿಸೈನ್ ಸಿಕ್ಕಿದೆ. ಅಷ್ಟೇ ಹೀಲ್ಸ್ ಚೂಸ್ ಮಾಡಬೇಕಾದ್ರೆ 3 ಪಾಯಿಂಟ್ನ ನೆನ್ಪಿಟ್ಕೊಂಡಿರಿ. ಒಂದು ಹೈಟ್, ನಿಮಗೆ ಎಷ್ಟು ಹೈಟಲ್ಲಿ ಕಂಫರ್ಟಬಲ್ ಆಗಿ ನಡೀತೀರಾ ಅನ್ನೋದು. ಹಾಗೆ ಇನ್ನೊಂದು, ನೀವು ಚೂಸ್ ಮಾಡಬೇಕಾದ್ರೆ ಈ ವಿಡ್ತ್ ಏನಿದೆ ಇದು ಆದಷ್ಟು ಸ್ವಲ್ಪ ಅಗಲ ಇರೋ ರೀತಿಯಲ್ಲೇ ಚೂಸ್ ಮಾಡಿ. ಪಾಯಿಂಟ್ ಹೀಲ್ಸ್ ರೀತಿ ಚೂಸ್ ಮಾಡಿದರೆ ಎಷ್ಟೊಂದು ಸಲ ಬೀಳೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಮ್ಮ ಸ್ಯಾರಿ ಎಲ್ಲ ಹಾಕಿದಾಗ ಎಷ್ಟೊಂದು ಇನ್ಸಿಡೆಂಟ್ಸ್ ಕೂಡ ನಡೆದಿದೆ. ಹಾಗಾಗಿ ಆದಷ್ಟು ನಿಮಗೆ ಅಭ್ಯಾಸ ಇಲ್ಲ ಅಂತಂದರೆ ವೆಡ್ಜಸ್ಸಲ್ಲೇ ಟ್ರೈ ಮಾಡಿ. ಅಥವಾ ನೀವೇನಾದರೂ ಪಾಯಿಂಟ್ಸ್ ಹೀಲ್ಸ್ ಹಾಕಬೇಕು ಮುಂದೆ ಅಂತಂದರೆ ಫಸ್ಟು ವೆಡ್ಜಸ್ ಸ್ಲಿಪ್ಪರ್ಸ್ನ ಟ್ರೈ ಮಾಡಿ, ಇದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟು ಪಾಯಿಂಟ್ಸ್ ಹೀಲ್ಸ್ನ ವೇರ್ ಮಾಡಿ. ನಿಮಗೆ ನಾನು ಶಾಪಿಂಗ್ ಮಾಡಿರೋದ್ರಲ್ಲಿ ಯಾವ ವಸ್ತು ಇಷ್ಟ ಆಯಿತು ಅಂತ ತಿಳಿಸಿ. ಬನ್ನಿ ಇವಾಗ ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನೇಲಿ ಏನಾದರೂ ಕಿಡ್ಸ್ ಇದ್ದರೆ ಅವ್ರಿಗೂ ಕೂಡ ಈ ಪೇಂಟಿಂಗ್ ತೋರಿಸಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಲ್ತ್ಕೊಳೋದಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ.
ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೀವು ಕೂಡ ನನ್ನ ಜೊತೆ ಪೇಂಟಿಂಗ್ನ ಟ್ರೈ ಮಾಡಿದರೆ ನೀವು ನನಗೆ ಆ ಪಿಕ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡ್ಬೋದು. ಪ್ರಿಯಾ ಮಾಲ್ಗೇರ್ ಅಂತ ಸರ್ಚ್ ಮಾಡಿ ಫಾಲೋ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ. ಲವ್ ಯು ಗೈಸ್. ಬಾಯ್.